ಪೈಲಟ್ ಬಾಬಾ ಆಶ್ರಮಕ್ಕೆ ಬಂದಿದ್ದೀವಿ. ಎಂಟ್ರಿ ಫೀಸ್ ಬಂದ್ಬಿಟ್ಟು 5 ರೂಪಾಯಿ ಟಿಕೆಟು. ಮೂರ್ತಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪೈಲಟ್ ಬಾಬಾ ಅಂತ. ಶ್ರೀಮಂದಿರ ಫಸ್ಟ್ ಕ್ಲಾಸ್ ಆಗಿದೆ. ಎಷ್ಟು ಚೆನ್ನಾಗಿದೆಯಪ್ಪ. ಚೆನ್ನಾಗಿದೆ. ಶಿವ ಎದುರನೆ ನಂದಿ ಇದಂತೆ. ಕೇದಾರ್ನಾಥಲ್ಲಿ ಈ ಥರ ಇರುತ್ತೆ. ಈ ಡಿಸೈನ್ ಎಲ್ಲ ಇರೋದಿಲ್ಲ. ಅದೇ ಬೆನ್ನ ಹೆಂಗಿರುತ್ತೆ ಹಾಗೆ. ಅದು ಕೇದಾರಲಿಂಗ, ಅದಕ್ಕೆ ಆಕಾರನೇ ಇಲ್ಲ. ಅದೇ ಇದೇ ಥರ ಬಂಡೆ. ರುದ್ರ ಅವತಾರ. ಇದರ 8 ಅವತಾರ ಲಿಂಗ ಏನಾದರೂ ಇದೆಯಾ? ಪಿನಾಕಿ ದ್ವಿತೀಯ ರುದ್ರ ಅವತಾರ ಇದು. ಗಿರೀಶ್ ತೃತೀಯ ರುದ್ರ ಅವತಾರ. ಎಲ್ಲ ಲಿಂಗ ಎಲೆ ಕಾಡ್ತಿದ್ದಲ್ಲ. 3 4 5 ಶಿವ. बहुत समाधियाँ लगाई अंदर शिव जी है. शिव जी. हाँ, समाधि बाबा की समाधि. बाबा की समाधि. हाँ. ಪೈಲಟ್ ಬಾಬಾ ಕೆ. जी हाँ. ಇದು ಪೈಲಟ್ ಬಾಬಾ ಸಮಾಧಿ ಅಂತೆ. हाँ. ಬೋಲೆ ಭಂಡಾರಿ ಬೋಲೆ ಭಂಡಾರ. हाँ, ये शिव की नगरी है. ಒಳಗಡೆ ಬರ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಹರಿದ್ವಾರದಲ್ಲಿದೆ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ. ದತ್ತಾತ್ರೇಯ ಸ್ವಾಮಿ. ಹೋಗಿದ್ರಾ ದತ್ತಾತ್ರೇಯಕ್ಕೆ? ಸರಸ್ವತಿ ಅಮ್ಮ ತಾಯಿ ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡಿ. ಚೆನ್ನಾಗಿದೆ ದೇವಸ್ಥಾನಗಳು. ಚೆನ್ನಾಗಿದೆ. ಭಾರತ್ ಮಾತೆ ನೋಡು. ಗಾಂಧೀಜಿ. ರಾಜರಾಜೇಶ್ವರಿ ಅಮ್ಮನ. ಆಂಜನೇಯ, ಲಕ್ಷ್ಮಣ, ರಾಮ, ಸೀತಾ, ಭರತ, ಶತ್ರುಘ್ನ. ಶಿವ ಜಾಸ್ತಿ, ಲಿಂಗಗಳೇ ಜಾಸ್ತಿ ಪೈಲಟ್ ಬಾಬಾ ದೇವಸ್ಥಾನದಲ್ಲಿ. ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ರು ಯಾರಾದರೂ ಮಾಡ್ಕೊಂಡ್ರು ಗ್ರೂಪಿಗೆ ಹಾಕಿದ್ರೆ. ಹೌದು. ಹೌದಾ? ಹಾಂ, ಬಾರ್ಬರಿಕಾ ಅಂತೆ. ಏನು ಹೆಸರು ಹೇಳಿದ್ರಿ? ಬಾರ್ಬರಿಕಾ. ಓಕೆ. ಹಾಂ. ಮಹಾಭಾರತದಲ್ಲಿ ಒಂದು ಇವ್ರು 3 ಬಾಣ ಹೊಡೆದು ಪೂರ್ತಿ ಮುಗಿಸ್ತಾ ಇದ್ದ ಯುದ್ಧನ. ಮಹಾಭಾರತ ಇವರು ಭೀಷ್ಮ ಅವರೆಲ್ಲ 22 ದಿವಸ ಮಾಡ್ತೀನಿ ಇದ್ದ, ಇನ್ನೊಬ್ಬ 26 ದಿವಸ ಮಾಡ್ತೀನಿ, 30 ದಿವಸ ಮಾಡ್ತೀನಿ ಅಂತ. ಆವಾಗ 15 ಫಿಕ್ಸ್ ಆದಾಗ 3 ದಿವಸದಲ್ಲಿ ಮುಗಿಸ್ತೀನಿ ಅಂತ, 3 ಬಾಣದಲ್ಲಿ ಮುಗಿಸ್ತೀನಿ ಅಂತ ಇವನು
3 ದಿವಸಕ್ಕೆ ಅವನೇ ಬಾಣದಲ್ಲಿ ಅದಕ್ಕೆ ಏನು ಮಾಡೋದು ಬರಕತ್ತಿತ್ತು ಅವ್ನು ಸಾಯಕ್ಕೂ ಕೇಳ್ಕೊತಾನೆ ನಾನು ಮಹಾಭಾರತ ಹೆಂಗೆ ಮಾಡ್ತೀರಾ ಇಲ್ಲ ನಾನು ನೋಡಬೇಕು ಅಂದ್ರೆ ಆವಾಗ ಎತ್ತದ ಗುತ್ತದಲ್ಲಿ ತಲೆ ಇಟ್ಬಿಟ್ಟು ನೋಡ್ತಾ ಇರ್ತಾನೆ. ಇಲ್ಲಿ ಕೊನೆಗೆ ಒಂದು ವಿಷಯ ಬರುತ್ತೆ, ಗೆದ್ದವ್ರು ಯಾರು ಸೋತಾರ ಯಾರು ಸತ್ತಾರ ಯಾರು ಅಂತ. ಆವಾಗ ಇದನ್ನು ಮಾಡಬಾರಕ್ಕೆ ಕಣ್ಣು ಮುಚ್ಚಿಸ್ತಾರೆ ನೋಡ್ತಾ ಇದ್ದಾನೆ. ಹಾಂ ವಿಟ್ನೆಸ್ ಓಕೆ. ಡಕ್ಸ್ ಇಟ್ಟಿದ್ದಾರೆ ಇಲ್ಲಿ ನೋಡಿ, ಬೆಂಕಿ ಕೋಳಿ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಪರಮಹಂಸರು, ರಾಮಕೃಷ್ಣ ಪರಮಹಂಸ. ಆವಾಗ ಅವನಿಗೆ ಇದಾಗ್ತದಲ್ಲ, ಅವನು ಸಿಟ್ಟು ಬಂದು ಬ್ರಹ್ಮ ಯಾವುದಾದ್ರು ಯಜ್ಞ ಮಾಡ್ಬೇಕಾದ್ರೆ ಬ್ರಹ್ಮ 5 ತಲೆಯಲ್ಲಿ ಅವ್ನು ಮುಂದೆ ಆಗ್ತಿರ್ತಾನೆ. ಸಿಟ್ಟಿಗೆ ಹೋಗಿ ಒಂದು ಮಕ್ಕ ಕಿತ್ಬಿಡ್ತಾನೆ, ಕೈ ಕಚ್ಕೊಂಡ್ಬಿಡ್ತಾನೆ. ಅದನ್ನ ಇಟ್ಕೊಂಡು ಅವ್ರು ಏನು ಮಾಡೋದು, ಏನು ಕೆಲಸ ಮಾಡೋಕ್ಕಾಗಲ್ಲ. ಉದ್ದಾರ ಆದಮೇಲೆ ಪೂರ್ತಿ ತಗೊಂಡು ಕೈ ಕಚ್ಕೊಂಡಿರಲ್ಲ, ಅದು ಕಪಾಲ ಅಂದರೆ ತಲೆ ಅದರಲ್ಲಿ ಭಿಕ್ಷೆ ಬೇಡ್ಕೊಂಡು ಸುತ್ತಾ ಇರ್ತಾರೆ. ಏನು ಮಾಡೋದು ಪಾತ್ರೆ ಯಾವಾಗ ತುಂಬುತ್ತೆ, ಇಷ್ಟೆಲ್ಲ ಇರೋ ತಪ್ಪಲೆ ತುಂಬ್ತಾ ಇರಲಿಲ್ಲ. ಅದು ತುಂಬಿದಾಗ ಸರಿ ಬಿಟ್ಟು ಹೋಗ್ತೀನಿ ಅಂತ ವಾಗ್ದಾನ ಕೊಟ್ಟಿರ್ತಾರೆ. ಆವಾಗ ಏನು ಮಾಡ್ತಾರೆ, ಯಾರ್ಯಾರೋ ಎಲ್ಲ ಹೋಗಿ ಏನೋ ಮಾಡಿ ಪಾಪ ಭಿಕಾರಿ ಆಗ್ಬಿಡ್ತಾರೆ. ಶಿವ ಭಿಕ್ಷೆ ಬೇಡಿ ಒಂದು ಹಾಡೇ ಇದೆ, ಅದು ಪಿಕ್ಚರಲ್ಲಿ ಚೆನ್ನಾಗಿದೆ ಹಾಡಿದೆ. ಆವಾಗ ಅನ್ನಪೂರ್ಣೇಶ್ವರಿ ನಾನು ಕೊಡ್ತೀನಿ ಅಂದ್ಬಿಟ್ಟು ಹೆಂಡತಿ ಆಗ್ಬೇಕು ಲೆಕ್ಕ, ಹೆಂಡತಿ ಆಗ್ಬೇಕು ಲೆಕ್ಕ. ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಬಂದು ಕೊಡ್ತಾಳೆ. ಕೊಟ್ಟಾಗ ಏನಾಗುತ್ತೆ, ಅದು ತುಂಬಕ್ಕೆ ಬಂದ್ಬಿಡುತ್ತೆ. ಸಾಕು ಅಂದ್ಕೊಂಡಾಗ ಅದು ಹೊಟ್ಟೆ ಖಾಲಿ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅದನ್ನು ತುಂಬ್ತಾ ಹಂಗೆ ಅದನ್ನು ಅಲ್ಲೇ ತುಂಬಕ್ಕೆ ಬಿಟ್ಟು ಕೈಯಿಂದ ತಗೋತಾನೆ. ಅವಾಗ ಕೈ ರಿಲೀಸ್ ಆಗಬೇಕು. ಅವಾಗ ಶಾಪ ವಿಮೋಚನೆ ಆಗಿ ಅದು ಶನಿ ವಿಮೋಚನೆ ಆಗಿಬಿಟ್ಟು ವೆಂಕಟೇಶ್ವರ ಸ್ವಾಮಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಹಾಂ, ಶಬರಿ. ఆవిడ చూడు మొక్కుతా ఉన్నాడు. ಅಶ್ವಮೇಧ ಯಾಗ ಮಾಡ್ತಾರೆ. ರಾಮಲ್ದಿ ಕುದುರೆ రాములది కుదిరే అంతా బాక్స్ వేసిండారు కదా. ಇವರೆಲ್ಲ ಪಾಂಡವರು. ದ್ರೌಪದಿ, ಅರ್ಜುನ. ಇದು ಗೋಪಿಕಾ ಸ್ತ್ರೀಯರಲ್ವಾ? ಕೃಷ್ಣ ನೋಡಿ ಮೇಲಿದ್ದಾನೆ. ಇವರೆಲ್ಲ ಗೋಪಿಕಾ ಸ್ತ್ರೀಯರು. ಬಟ್ಟೆನ ಮೇಲೆ ಎತ್ಕೊಂಡ್ಬಿಟ್ಟವನು. ಬಂದ್ವೆ. ಅಮ್ಮ ಯಾರು? ವಾವ್, ಸ್ವಲ್ಪ ಈ ಕಡೆ ಚೆನ್ನಾಗಿ ಮಾಡಿದ್ದಾರೆ. ಪೈಲಟ್ ಬಾಬಾ ಆಶ್ರಮ. ದೊಡ್ಡ ಆಶ್ರಮ ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ಹರಿದ್ವಾರಲ್ಲಿ ಲೋಕಲ್ ಸೈಟು, ಪೈಲಟ್ ಬಾಬಾ ಅಂದ್ಬಿಟ್ಟು ಚೆನ್ನಾಗಿದೆ ಆಶ್ರಮ. ಒಂದು ವಿಸಿಟ್ ಮಾಡಿ. 5 ರೂಪಾಯಿ ಟಿಕೆಟ್ ಅಷ್ಟೇ.